ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕೆಸೆಟ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಅರ್ಜಿ ಹಾಕಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಯಾಕಂದರೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಕೆಸೆಟ್ ಆನ್ಲೈನ್ ಅಪ್ಲಿಕೇಶನ್ ಇವಾಗ ಕೆಇನಲ್ಲಿ ಕೊಟ್ಟಿದ್ದಾರೆ. ಮುಂಚೆ ಸಪ್ರೇಟಾಗಿ ಕೆಸೆಟ್ದು ಅಪ್ಲಿಕೇಶನ್ ವೆಬ್ಸೈಟ್ ಇತ್ತು. ಸೊ ಇವಾಗ ಕೆಇನಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಸೊ KE ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. CET ಆನ್ಲೈನ್ karnataka.go.in ಅಂತ ಅಧಿಕೃತವಂಥ ವೆಬ್ಸೈಟು KEದು. ಇದನ್ನು ಕ್ಲಿಕ್ ಮಾಡ್ಕೊಂಡ ನಿಮಗೆ ಮೊಬೈಲಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ನೀವು ಮೊದಲಿಗೆ ಡೆಸ್ಕ್ಟಾಪ್ ಮೋಡನ್ನು ಆಯ್ಕೆ ಮಾಡ್ಕೋಬೇಕು. ಮೇಲ್ಗಡೆ ನಿಮಗೆ ಗೂಗಲ್ ಸರ್ಚಲ್ಲಿ ಈ ರೀತಿಯಾಗಿ 3 ಗೆರೆ ಕಾಣ್ತಾ ಇರುತ್ತೆ ನೋಡಿ. ಇದನ್ನು ನೀವು ಕ್ಲಿಕ್ ಮಾಡ್ಕೊಂಡು ನಿಮಗೆ ಲಾಸ್ಟಲ್ಲಿ ನೋಡಿ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ ನೋಡಿ. ಡಿವೈಸ್ ಟೈಪು ಡೆಸ್ಕ್ಟಾಪ್ ಟೈಪ್ ಅಂತ ಮಾಡ್ಕೋಬೇಕು. ಕಂಪ್ಯೂಟರ್ ರೀತಿ ನಿಮಗೆ ಶೋ ಆಗುತ್ತೆ. ಸೊ ಬಂದಾಗ ಇದರಲ್ಲಿ ನಮಗೆ ಹೋಮ್ ಪೇಜ್ ಬೇಕು. KEದು ನೋಡಿ, KE ಹೋಮ್ ಪೇಜ್ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಹೋಮ್ ಪೇಜ್ಗೆ ಬರುತ್ತೆ ಮುಖಪುಟ. ಇದರಲ್ಲಿ ಮತ್ತೆ ನಾವು ತಿರ್ಗಾ ರೈಟ್ ಸೈಡಲ್ಲಿ ಇಲ್ಲಿ 3 ಗೆರೆ ಕಾಣ್ತಾ ಇದೆ ನೋಡಿ. ಈ ಒಂದು 3 ಗೆರೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿದೆ ನೋಡಿ, ಪ್ರವೇಶ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಮಗೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಅಂತ ಬಂದಿದೆ ನೋಡಿ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಆನ್ಲೈನ್ ಅರ್ಜಿ ಅಂತ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆನ್ಲೈನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಕೇಳುತ್ತೆ ನಿಮಗೆ. ಲಾಗಿನ್ ಪೇಜ್ಗೆ ಬಂದಿದೆ. ಮೊದಲಿಗೆ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಿಮಗೆ 3 ರೀತಿ ಲಾಗಿನ್ ಆಗೋಕ್ಕೆ ಅವಕಾಶ ಇದೆ. ಆ್ಯಪ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಂಬರ್ ಥ್ರೂ ನೀವು ಲಾಗಿನ್ ಆಗ್ಬೋದು, ಇಮೇಲ್ ಥ್ರೂ ಲಾಗಿನ್ ಆಗ್ಬೋದು, ಮೊಬೈಲ್ ನಂಬರ್ ಥ್ರೂ ಮುಖಾಂತರ ಲಾಗಿನ್ ಆಗೋಕ್ಕೆ 3 ರೀತಿ ಅವಕಾಶ ಕೊಟ್ಟಿದ್ದಾರೆ. ಸೊ ನಾವು ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಣ. ಮುಂಚೆ ವೆಬ್ಸೈಟ್ ಬೇರೆ ಇತ್ತು, ಸೊ ಇವಾಗ ಹೊಸದಾಗಿ ಮಾಡಿದ್ದಾರೆ. ಹಾಗಾಗಿ ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಫಾರ್ಗೆಟ್ ಪಾಸ್ವರ್ಡ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಗೆಟ್ ಮಾಡೋಕ್ಕೂ ಕೂಡ ಕೊಟ್ಟಿದ್ದಾರೆ. ಇಮೇಲ್ ID ಕೂಡ ನಿಮಗೆ ಕೊಟ್ಟಿದ್ದಾರೆ. ವೆಬ್ಸೈಟ್ ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಮೊದಲಿಗೆ ಹೊಸ ಬಳಕೆದಾರ ಅಂತ ಇದೆಯೋ, ನೀವು ಯೂಸರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೂಚನೆ ಕೊಟ್ಟಿರ್ತಾರೆ, ಸರಿಯಾಗಿ ನೋಡ್ಕೋಬೇಕು ಸೂಚನೆ ಏನಂತ. ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಗಮನವಿಟ್ಟು ಓದಿ ನಂತರ ಆನ್ಲೈನ್ ಅರ್ಜಿ ಭರ್ತಿಯನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಯಾವುದೇ ಅಪ್ಲಿಕೇಶನ್ ಹಾಕುವಾಗ ಅಧಿಸೂಚನೆ ಸ್ಪಷ್ಟವಾಗಿ ಓದಿಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನ್ ಹಾಕೋಬೇಕು. ಮೊದಲು ಇಲ್ಲಿ IP ಅಡ್ರೆಸ್, ನಿಮ್ಮ ಒಂದು ಮೊಬೈಲ್ದು IP ಅಡ್ರೆಸ್ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಲೊಕೇಶನ್ ನಿಮ್ಮದು IP, ಎಲ್ಲಿಂದ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಕಂಪ್ಯೂಟ್ರ, ಲ್ಯಾಪ್ಟಾಪ, ಮೊಬೈಲ ಅಂತ ಎಲ್ಲನೂ ಕೂಡ ಲೊಕೇಶನ್ ತೊಗೊತಾ ಇದ್ದಾರೆ ಅವರು. ಸೊ ಇದೇ ನಂತರ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆ ಯಾಗಿರುವಿರಿ ಅಂತ ಕೇಳ್ತಾ ಇದೆ. ಸೊ SLC ಪಾಸ್ ಆಗಿದ್ದರೆ ಎಸ್ ಅಂತ ಟಿಕ್ ಮಾಡಲೇಬೇಕು. SLC ಪಾಸ್ ಆದರೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಆಗುತ್ತೆ. ಸೊ ಇಲ್ಲಿ ಟಿಕ್ ಮಾಡ್ಕೊಂಡಾಗ SLC ನಂಬರ್, ರೂಲ್ ನಂಬರ್ ಕೇಳ್ತಾ ಇದೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ರೂಲ್ ನಂಬರ್ ಇರುತ್ತೆ. ಆ ಒಂದು ರೂಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ವೆರಿಫೈ ಅಂತಿದೆ, ವೆರಿಫೈ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ, ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗಿದೆ ಅಂತ. SLC ಡೀಟೇಲ್ಸ್ ಆಕ್ಸೆಪ್ಟೆಡ್, ಪ್ಲೀಸ್ ಕಂಟಿನ್ಯೂ ವಿತ್ ದ ರಿಜಿಸ್ಟ್ರೇಷನ್ ಅಂತಿದೆ. ಸೊ SLCನಲ್ಲಿ ಏನು ಡಾಟಾ ಇರುತ್ತೆ, SLCನಲ್ಲಿರುವಂಥ ಹೆಸರು, ನಿಮ್ಮ ಒಂದು ಜನ್ಮ ದಿನಾಂಕ, ಲಿಂಗ ಎಲ್ಲ ನಿಮಗೆ ಶೋ ಆಗುತ್ತೆ ಡಾಟಾ. ಸೊ ಸರಿಯಾಗಿದೆ ಅಂತ ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. SLC ಡೀಟೇಲ್ಸ್ ಎಲ್ಲ ನಿಮಗೆ ತಂದೆ ಹೆಸರು, ತಾಯಿ ಹೆಸರೆಲ್ಲ ಇರುತ್ತೆ. ಸೊ ಅದಾದ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತಿದೆ. ಸೊ ಇಲ್ಲಿ ನಿಮಗೆ ಐ ವ್ಯಾಲೆಂಟ್ರಿ ಕನ್ಸೆಂಟ್ ಮೈ ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ UID ಸೆಕ್ಯೂರ್ ಪೋರ್ಟಲ್ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಟಿಕ್ ಮಾಡ್ಕೊಂಡು ರಿಜಿಸ್ಟರ್ ಥ್ರೂ ಆಧಾರ್ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದನ್ನು ಟಿಕ್ ಮಾಡಿಕೊಂಡು ನೋಡಿ, ಕ್ಲಿಕ್ಕಿಂಗ್ ಪ್ರೊಸೀಡ್ ಅಂತ ಕೊಟ್ಟಿದ್ದಾರೆ. ಪ್ರೊಸೀಡ್ ಅಂತ ಇದೆ, ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಈ ರೀತಿಯಾಗಿ ಕೇಳುತ್ತೆ ಚೂಸ್ ಡಿವೈಸು. ಇಲ್ಲಿ ನಿಮಗೆ ಪ್ಲೀಸ್ ಚೂಸ್ ಡಿವೈಸ್ ಯು ಆರ್ ಕರೆಂಟ್ಲಿ ಯೂಸಿಂಗ್ ಅಂತ ಹೇಳಿದೆ. ಏನು ಯೂಸ್ ಮಾಡಿ ಆಗ್ತಾಯಿದ್ರೆ, ಮೊಬೈಲ್ ಅಥವಾ ಟ್ಯಾಬ್ಲೆಟು, ಡೆಸ್ಕ್ಟಾಪ್ ಅಂತ ಕೇಳ್ತಾ ಇದೆ. ಸೊ ನಾನು ಮೊಬೈಲಲ್ಲಿ ಆಗ್ತಾಯಿದ್ದೀನಿ. ಸೊ ಮೊಬೈಲ್ ಅಂತ ಟಿಕ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾಗ KYC ಸರ್ವಿಸ್ಗೆ ಬರುತ್ತೆ. ಆಧಾರ್ KYC. ಇಲ್ಲಿ ಡಿಪಾರ್ಟ್ಮೆಂಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಂದಿದೆ. ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಂಡು ಕನ್ಸರ್ನ್ ಟಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ
ನಿಮಗೆ ಇಲ್ಲಿ ಒ ಟಿ ಪಿ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಬಂದಿರುವಂಥ ಒ ಟಿ ಪಿಯನ್ನು ಹಾಕಿ ನೀವು ಸಬ್ಮಿಟ್ ಮಾಡಬೇಕು. ನಾವು ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡೋಣ ನಿಮಗೆ ಈ ರೀತಿಯಾಗಿ ಬಂತು ರಿಜಿಸ್ಟ್ರೇಷನ್ ಫಾರ್ಮ್. ಇಲ್ಲಿ ನಿಮಗೆ ಮತ್ತು ನಿಮ್ಮ ಹೆಸರು, ತಂದೆ ಹೆಸರು, SSLC ಡೀಟೇಲ್ಸ್ ಎಲ್ಲ ನಿಮಗೆ ಶೋ ಆಗುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿದ್ಯಾರ್ಥಿ ಕೇಳುತ್ತೆ. ವಿದ್ಯಾರ್ಥಿ ಏನಂತ PG ಡಿಗ್ರಿ ಅಂತ ಕೊಟ್ಟಿದ್ದಾರೆ. PG ಡಿಗ್ರಿ ಆಯ್ಕೆ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ರಾಷ್ಟ್ರೀಯತೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಮೇಲ್ ಐ ಡಿ ಕೇಳ್ತಾ ಇದೆ. ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಅದನಂತರ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಸೆಂಡ್ ಒ ಟಿ ಪಿ ಅಂತ ಕೊಟ್ಟಿದ್ದಾರೆ. ಮೊಬೈಲ್ಗೂ ಮತ್ತು ಇಮೇಲ್ಗೂ ಒಂದು ಒ ಟಿ ಪಿ ಬರುತ್ತೆ. 2 ಒ ಟಿ ಪಿ ಹಾಕಿ ನೀವು ವೆರಿಫೈ ಮಾಡ್ಕೊಳ್ಳಿ. ಚಾಲ್ತಿ ಇರುವ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಹಾಕ್ಕೊಳ್ಳಿ. ಅದನಂತರ ಕನಿಷ್ಠ 8 ಕ್ಯಾರೆಕ್ಟರ್ಗಳ ಪಾಸ್ವರ್ಡನ್ನು ನಮೂದಿಸಿ ಅಂತಿದೆ. ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೋವಾಗ ಪಾಸ್ವರ್ಡ್ ಬೇಕಾಗುತ್ತೆ. ಸೊ ಅದು ಇವಾಗ ನೀವು ಕರೆಕ್ಟಾಗಿ ನಿಮ್ಮ ನೆನಪಿರುವಂಥ ಸರಳವಾಗಿರುವಂಥ ಪಾಸ್ವರ್ಡನ್ನು ಎಂಟ್ರ್ ಮಾಡ್ಕೊಳ್ಳಿ. ಮಿನಿಮಮ್ 8 ಡಿಜಿಟ್ ಇರಲೇಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕಂತಲ್ಲಿ ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 1 ಆಲ್ಫಾಬೆಟಿಕ್, 1 ನಂಬರ್, 1 ಸ್ಪೆಷಲ್ ಕ್ಯಾರೆಕ್ಟರ್ ಅಂತಿದೆ. ಸೊ ಎಲ್ಲ ರೀತಿ ಒಳಗೊಂಡಿರಬೇಕು. ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರಬೇಕಂತ. ABCD ಅಥವಾ ಯಾಶ್ ಹಾಕ್ಕೊಂಡು 1 2 3 ಅಂತ ಈ ರೀತಿಯಾಗಿ ಇರಬೇಕು. ಎಲ್ಲ ರೀತಿ ಒಳಗೊಂಡಿರಬೇಕು. ಒಂದು ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರು, ಸ್ಪೆಷಲ್ ಕ್ಯಾರೆಕ್ಟರ್, ನಂಬರ್ ಈ ರೀತಿಯಾಗಿ ಒಳಗೊಂಡಿರುವಂಥ ಪಾಸ್ವರ್ಡ್ ಇಟ್ಕೊಂಡ್ರೆ ಮಾತ್ರ ನಿಮಗೆ ತೊಗೊಳ್ತಿಲ್ಲ ಅಂದರೆ ತೊಗೊಂಡಿಲ್ಲ. ಈ ರೀತಿಯಾಗಿ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಅಭ್ಯರ್ಥಿ ಇತ್ತೀಚಿನ ಭಾವಚಿತ್ರ ಅಂತಿದೆ. ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಮೊಬೈಲಲ್ಲೇ 50 KB ಒಳಗಡೆ ಇರಬೇಕು. ಮ್ಯಾಕ್ಸಿಮಮ್ ಸೈಲು JPG ಅಥವಾ JPG ಅಂತ ಕೊಟ್ಟಿದ್ದಾರೆ 50 KB ಒಳಗಡೆ. ಅದನಂತರ ಅಭ್ಯರ್ಥಿಯ ಸಹಿ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಈ ಒಂದು ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅದನಂತರ ಎಡಗೈಯ ಹೆಬ್ಬೆರಳಿನ ಮುದ್ರೆ ಅಂತ ಇದೆ. ಸೊ ಲೆಫ್ಟ್ ಹ್ಯಾಂಡ್ ತಂಬ್ ಏನಿದೆಯಲ್ಲ, ಲೆಫ್ಟ್ ಹ್ಯಾಂಡ್ ತಂಬ್ ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಲ್ಲ ಕೂಡ 50 KB JPG ಫಾರ್ಮೆಟಲ್ಲೇ ಇರಬೇಕಂತ ಕೊಟ್ಟಿದ್ದಾರೆ. ಈ 3ಅನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನಂತರ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ. ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ರಿಜಿಸ್ಟರ್ ಅಂತ ಕಾಣ್ತಾ ಇದೆ ನೋಡಿ. ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಅಂತ. ಮತ್ತು ಅಪ್ಲಿಕೇಶನ್ ನಂಬರ್ ಕೂಡ ಬಂದಿದೆ. ಈ ಒಂದು ನಂಬರನ್ನು ನೋಟ್ ಮಾಡಿ ಇಟ್ಕೊಂಡಿರಿ ಒಂದು ಕಡೆ. ಮತ್ತು ಏನು ಪಾಸ್ವರ್ಡ್ ಇಟ್ಕೊಂಡಿರ್ತೀರೋ ಆ ಒಂದು ಪಾಸ್ವರ್ಡ್ ಒಂದು ಅಪ್ಲಿಕೇಶನ್ ಹಾಕಿ ನಾವು ತಿರ್ಗಿ ಲಾಗಿನನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸಕ್ಸಸ್ಫುಲ್ ಅಂತ ಬರಬೇಕು. ಇಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಯಾವ ನಂಬರ್ ಕೊಟ್ಟಿರ್ತೀರ ಮತ್ತು ಈ ಮೇಲ್ ಐ ಡಿ ಕೊಟ್ಟಿರ್ತೀರ ಅದಲ್ಲಿ ನಿಮಗೆ ಶೋ ಆಗುತ್ತೆ. ಅದನ್ನು ಐಡಿ ಕೂಡ ಮಾಡಿದ್ದೇನೆ. ಇವಾಗ ಮತ್ತೆ ರಿಟರ್ನ್ ಬ್ಯಾಕ್ ಲಾಗಿನ್ ಪೇಜ್ಗೆ ಬನ್ನಿ. ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನಾವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಪೇಜಲ್ಲಿ ನಾವಿಲ್ಲಿ 3 ರೀತಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಂಬರು, ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು 3 ರೀತಿಯಾಗಿ ನಾವು ಲಾಗಿನ್ ಮಾಡ್ಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಬೇಕು ನೀವು ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಥ್ರೂ ಅಂದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಂದಿತ್ತಲ್ಲ ರಿಜಿಸ್ಟ್ರೇಷನ್ ಆದಾಗ ಆ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಇಟ್ಕೊಂಡಿರೋ ಪಾಸ್ವರ್ಡ್ ಹಾಕಿ, ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೋದು. ನಿಮಗೆ ಇಮೇಲ್ ಅಂದರೆ ಇಮೇಲ್ ಥ್ರೂ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೋದು. ಮತ್ತು ಮೊಬೈಲ್ ನಂಬರ್ ಅಂದರೆ ನಿಮಗೆ 10 ಡಿಜಿಟ್ ಮೊಬೈಲ್ ನಂಬರ್ ಯಾವ ನಂಬರ್ ಕೊಟ್ಟಿರ್ತೀರೋ ಆ ಒಂದು ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚರ್ ಕೋಡ್ ಆಗಿ ಲಾಗಿನನ್ನು ಮಾಡ್ಕೊಳ್ಳಿ. ಸೊ ಎಲ್ಲನೂ ಈಜಿ ಇದೆ. ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನನ್ನು ಮಾಡ್ಕೊಳ್ಳಿ. ನೋಡಿ, ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿ ನಾನು ಲಾಗಿನ್ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬಂದಿರುತ್ತೆ. SMS, ಇಮೇಲ್, OTP, ವಾಟ್ಸಪ್ OTP ಈ 3ರಲ್ಲಿ ಯಾವುದನ್ನು ಒಂದನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ. SMS OTP ಅಂತ ತೊಗೊತೀನಿ. ತೊಗೊಂಡು ಸೆಂಡ್ OTP ಅಂತಿದೆ ನೋಡಿ. ಈ ಒಂದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ OTP ಸೆಂಡ್ ಅಂತ ಬಂದಿದೆ. ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ OTP ಬಂದಿರುತ್ತೆ. ಬಂದಿರುವಂಥ OTPಯನ್ನು ಇಲ್ಲಿ ಹಾಕಿ ನೀವು ಮತ್ತು ವೆರಿಫೈ OTP ಅಂತ ಮಾಡ್ಕೊಳ್ಳಿ. OTP ಹಾಕಿ ವೆರಿಫೈ ಕೊಟ್ಟರೆ ವೆರಿಫೈ ಅಂತ ಬಂದಿದೆ. ಸೊ ಇವಾಗ ಲಾಗಿನ್ ಆಗಿದೆ ನೋಡಿ. ಲಾಗಿನ್ ಈ ರೀತಿಯಾಗಿ ಬರುತ್ತೆ ನಿಮಗೆ. ಇಲ್ಲಿ ಜನರಲ್ ಇನ್ಫಾರ್ಮೇಷನು, ಮೊದಲಿಗೆ ನಿಮ್ಮ ಒಂದು ಜನರಲ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ರಿಜಿಸ್ಟ್ರೇಷನ್ ನಂಬರ್ ಏನಿದೆಯಲ್ಲ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರು, ಇಮೇಲ್ ಐ ಡಿ, ಹೆಸರು ಎಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ಎಲ್ಲ ಸರಿ ಇದೆ ಅಂತ ಒಂದು ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡೋಕ್ಕೂ ಮುಂಚಿತವಾಗಿ ನಿಮಗೆ ಇಲ್ಲಿ ಒಟ್ಟು 8 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. 1 ಸ್ಟೆಪ್ಪು ಇಂದ 8 ಸ್ಟೆಪ್ಪು ನಾವೀಗ ಫಿಲ್ ಮಾಡ್ತಾ ಹೋಗಬೇಕು. ಒಂದೊಂದಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಸ್ಟೆಪ್ 1 ಜನರಲ್ ಡೀಟೇಲ್ಸನ್ನು ಫಿಲ್ ಮಾಡೋಣ. ಸೊ ಜನರಲ್ ಡೀಟೇಲ್ಸ್ನಲ್ಲಿ ಮೊದಲನೇ ಸ್ಟೆಪ್ ಇಲ್ಲಿ ನಿಮಗೆ ವಿಳಾಸ ಕೇಳ್ತಾ ಇದೆ. ಸೊ ಇಲ್ಲಿ ಎಂಟರ್ ಫುಲ್ ಅಡ್ರೆಸ್ ಅಂತಿದೆ. ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ಸನ್ನು, ಸಂಪೂರ್ಣ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ.
ಅದರ ನಂತರ ಪಿನ್ ಕೋಡ್ ಕೇಳ್ತಾ ಇದೆ. ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಅವ್ನು ನೋಡಿಕೊಂಡು ಪಿನ್ ಕೋಡ್ ಎಂಟ್ರನ್ನು ಮಾಡ್ಕೊಳ್ಳಿ. ಇಲ್ಲಿ ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ ಎಲ್ಲ ಆಟೋಮೆಟಿಕ್ಕಾಗಿ ಬಂದಿದೆ. ಸೊ ಎಲ್ಲನೂ ಫಿಲ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ನಿಮಗೆ ಮತ್ತೆ ಇಲ್ಲಿ ರಾಜ್ಯ ಕೇಳುತ್ತೆ, ಸ್ಟೇಟು, ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಹಾಕಿದ ನಂತರ ಡಿಸ್ಟ್ರಿಕ್ಸ್ ಕೇಳ್ತಾ ಇದೆ, ಸ್ವಂತ ಜಿಲ್ಲೆ ಆಯ್ಕೆ ಮಾಡಿ. ಅನಂತರ ತಾಲೂಕು ಕೇಳ್ತಾ ಇದೆ, ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಧರ್ಮ ಕೇಳ್ತಾ ಇದೆ, ರಿಲಿಜನ್, ಧರ್ಮವನ್ನು ಆಯ್ಕೆ ಮಾಡಿ. ಅದಾದ ನಂತರ ಇಲ್ಲಿ ಮಾತೃಭಾಷೆ ಕೇಳ್ತಾ ಇದೆ, ಮಾತೃಭಾಷೆ ಮದರ್ ಟಂಗ್ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ವಿದ್ಯಾರ್ಥಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಕ್ವಾಲಿಫಿಕೇಷನ್ PG ಡಿಗ್ರಿ ಅಂತ, ರಾಷ್ಟ್ರೀಯತೆ ಇಂಡಿಯನ್ ಅಂತ ಸೆಲೆಕ್ಟ್ ಆಗಿದೆ. ವೈವಾಹಿಕ ಸ್ಥಿತಿ ನಿಮಗೆ ಮದುವೆ ಆಗಿದ್ದರೆ ಮ್ಯಾಡ್ ಅಂತ ಹಾಕ್ಕೊಳ್ಳಿ, ಮದುವೆ ಆಗಿಲ್ಲ ಅಂದರೆ ಅನ್ಮ್ಯಾಡ್ ಅಂತ ಹಾಕ್ಕೊಳ್ಳಿ. ಡೈವರ್ಸ್ ಆಗಿದ್ದರೆ ಡೈವರ್ಸ್ ವಿಚ್ಛೇದನ ಅಂತ ಹಾಕ್ಕೊಳ್ಳಿ. ಸೊ ಅದಾದ ನಂತರದಲ್ಲಿ ಸಂಗಾತಿ ಹೆಸರು ಕೇಳುತ್ತೆ, ಮದುವೆ ಆಗಿದ್ದರೆ ಸಂಗಾತಿ ಹೆಸರು ಕೇಳುತ್ತೆ. ಮದುವೆ ಆಗಿಲ್ಲ ಅಂದರೆ ನಿಮಗೆ ಅದೇ ರೀತಿ ಇದು ಹಾಕೋದು ಅವಶ್ಯಕತೆ ಇರೋದಿಲ್ಲ. ಸೊ ಇದೆಲ್ಲನೂ ಫಿಲ್ ಮಾಡಿದ ನಂತರ ನಿಮಗೆ ಸೇವ್ ಜನರಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಮೊದಲನೇ ಸ್ಟೆಪ್ಪು ಡಾಟಾ ಸೇವ್ ಆಗುತ್ತೆ. ನೋಡಿ, ಡೀಟೇಲ್ಸ್ ಸೇವ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಸೇವ್ ಇನ್ಫಾರ್ಮೇಷನ್, ಪ್ಲೀಸ್ ವೆರಿಫೈ ಆಲ್ ಡೀಟೇಲ್ಸ್ ಬಿಫೋರ್ ಸೇವಿಂಗ್. ದ ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, KCET certificate exactly has the appear in the SLC standard marks card. Therefore, these names must be entered exactly as they appear in the SLC standard marks card. Request for the name correction after submission of the application will not be ಕನ್ಸಿಡರೇಷನ್ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗೆ ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೆ ಎಕ್ಸಾಕ್ಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಮತ್ತು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ, ನಿಮ್ಮ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲನೂ ಎಕ್ಸಾಕ್ಟಾಗಿ ಹಾಕ್ಕೊಳ್ಳಿ. ನಿಮ್ಮ ಒಂದು KCET ಸರ್ಟಿಫಿಕೇಟ್ನಲ್ಲಿ ಅದೇ ರೀತಿಯಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲನೂ ಕರೆಕ್ಟಾಗಿ ನೋಡಿಕೊಂಡು ನೀವು ಸಬ್ಮಿಟ್ ಸೇವನ್ನು ಕೊಡಬೇಕಾಗುತ್ತೆ. ಎಲ್ಲನೂ ಕರೆಕ್ಟಾಗಿದ್ದರೆ ಎಸ್ ಸೇವ್ ಅಂತ ಕ್ಲಿಕ್ ಮಾಡಿ. ನೋಡಿ, ಸೇವಿಂಗ್ ಅಂತ ಆಗ್ತಾಯಿದೆ. ನೋಡಿ, ಸಕ್ಸಸ್ಫುಲ್ಲಾಗಿ ಬಂದಿದೆ. ಜನರಲ್ ಡೀಟೇಲ್ಸು ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ನೆಕ್ಸ್ಟ್ ಇವಾಗ 2ನೇ ಸ್ಟೆಪ್ಪಿಗೆ ಹೋಗಬೇಕು. ಸೊ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇವನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2ನೇ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ, ಇವಾಗ 1ನೇ ಸ್ಟೆಪ್ಪು ಕಂಪ್ಲೀಟನ್ನು ಮಾಡಿದ್ದೇವೆ. ಇವಾಗ 2ನೇ ಸ್ಟೆಪ್ಪಿಗೆ ಬಂದಿದ್ದೇವೆ. ರಿಸರ್ವೇಷನ್ನು, ಮೀಸಲಾತಿ ವಿಭಾಗಕ್ಕೆ ಬಂದಿದ್ವಿ. ಇದರಲ್ಲಿ ಮೊದಲಿಗೆ ಕ್ಯಾಟಗರಿ ಕ್ಲೈಮು. ಇಲ್ಲಿ ನಿಮಗೆ SC ST 2A 2B 3A 3Bಗೆ ಸೇರಿದರೆ ಇಲ್ಲಿ ನೀವು ತೊಗೋಬೇಕಾಗುತ್ತೆ, ಎಸ್ ಅಂತ ತೊಗೋಬೇಕಾಗುತ್ತೆ. ನಿಮ್ಗೆ ಯಾವುದು ಕ್ಯಾಟಗರಿ ಇದರಲ್ಲಿ ಬೇಡ ಅಂದರೆ SC ST ನೀವಿಲ್ಲ, 2A ಇಲ್ಲ, ನೋಡಿ ಕೊಟ್ಟಿದ್ದಾರೆ. SC ST ಕ್ಯಾಟಗರಿ 1 2A 2B 3A 3B ಇವು ಯಾವುದು ಅಲ್ಲ. ನಾವು ಜನರಲ್ ಅಂದರೆ ಮಾತ್ರ ಇದನ್ನು ನೋ ಅಂತ ತೊಗೋಬೇಕಾಗುತ್ತೆ. ಜನರಲ್ ಕ್ಯಾಟಗಿದ್ದವರು ನೋಡಿ, ಕ್ಲೈಮ್ ಆ್ಯಸ್ ಎ ಜನರಲ್ ಮೆರಿಟ್ ಅಂತ ಕೊಟ್ಟಿದ್ದಾರೆ. ಜನರಲ್ ಮೆರಿಟ್ GM ಅಂತ ಏನು ಕರಿತೀವಿ, GM ಇದ್ದವರು ಇದನ್ನು ತೊಗೋಬೇಕಾಗುತ್ತೆ. 2A 2B 3A 3B SC ST ಆಗಿದ್ದರೆ ಎಸ್ ಅಂತ ತೊಗೋಬೇಕಾಗುತ್ತೆ. ಯಾವುದೇ ರೀತಿ ರಿಸರ್ವೇಷನ್ ತೊಗೋಬೇಕಂದ್ರೆ ಎಸ್ ಅಂತ ತೊಗೋಬೇಕಾಗುತ್ತೆ. ಜನರಿದ್ದವ್ರು ಮಾತ್ರ ಈ ಒಂದು GMನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಆಗ್ತಾ ಇರೋದು GM ಅಭ್ಯರ್ಥಿ, ಸೊ ಹಾಗಾಗಿ GM ಅಂತ ತೊಗೊಂಡಿನಿ. ಸೊ ಅದ ನಂತರ ಸೇವ್ ಕ್ಯಾಟಗರಿ ಆ್ಯಸ್ ಮೆರಿಟ್ ಲಿಸ್ಟ್ ಅಂತಿದೆ, ಮೆರಿಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ಯಾಟಗರಿದು ಸೇವ್ ಆಗುತ್ತೆ. ನೀವೇನು 2A 2B SC ST ಆಗಿದ್ರೆ ಇದು ತೊಗೊಂಡ್ರೆ ಇಲ್ಲಿ ನಿಮಗೆ ಹಾಡಿ ನಂಬರ್ ಕೇಳುತ್ತೆ. ನೋಡಿ, ಕಾಸ್ಟ್ ಇನ್ಕಮ್ ಹಾಡಿ ನಂಬರ್ ಕೇಳ್ತಾ ಇದೆ. ನೀವು ಒಂದು ಕಾಸ್ಟ್ ಇನ್ಕಮ್ ಹಾಡಿ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. SC ST 2A 2B 3A 3B ಕ್ಯಾಟಗರಿನ ಆಗಿದ್ದರೆ ಕಾಸ್ಟ್ ಇನ್ಕಮ್ ಆಗಿ ಹಾಡಿ ನಂಬರ್ ವೆರಿಫೈ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿ ಜನರಲ್ ಮೆರಿಟ್ ಇದೆ, ಹಾಗಾಗಿ ಜನರಲ್ದು GM ಅಂತ ತೊಗೊಂಡಿದ್ದೀನಿ. ಸೊ ಇದಾದ ನಂತರ ಇಲ್ಲಿ ಸೇವ್ ಕ್ಯಾಟಗರಿ ಜನರಲ್ ಮೆರಿಟ್ ಅಂತಿದೆ, ಅದನ್ನು ಸೇವ್ ಕೊಟ್ಟಿದ್ದೀನಿ. ಸೇವ್ ಆಗಿದೆ ಸಕ್ಸಸ್ಫುಲ್ಲಾಗಿ. ಸೊ ಇವಾಗ ನೆಕ್ಸ್ಟು ಪರ್ಸನ್ ವಿತ್ ಡಿಸೆಬಿಲಿಟಿ PWD ಅಂಗವಿಕಲ ಅಭ್ಯರ್ಥಿ ಅಂತ ಕೇಳ್ತಾ ಇದೆ. ಸೊ ಈ ಒಂದು ಅಭ್ಯರ್ಥಿ ಏನಾದರೂ PWD ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ, ಅಂಗವಿಕಲ ಆಗಿದ್ದರೆ ಇದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. ಎಸ್ ಅಂತ ತೊಗೊಂಡ್ರೆ ನಿಮಗೆ ಅಲ್ಲಿ UDID ಕಾರ್ಡ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, UDID ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಯಾವುದೇ ರೀತಿ ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದರೆ ಈ ಒಂದು ನೋ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಒಂದು ಸೇವ್ PWD ಕ್ಲೈಮ್ ಅಂತ ಕೊಟ್ಟಿದ್ದೀನಿ, ಸೇವ್ ಆಗುತ್ತೆ ನೋಡಿ, ಸೇವ್ಡ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪು ಲಿಂಗತ್ವ ಅಲ್ಪಸಂಖ್ಯಾತರ ಅಭ್ಯರ್ಥಿ ಅಂತ ಕೇಳ್ತಾ ಇದೆ. ಸೊ ಲಿಂಗತ್ವ ಅಲ್ಪಸಂಖ್ಯಾತರ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ನೋ ಅಂತಲೇ ಕ್ಲಿಕ್ ಮಾಡಿ. ಮತ್ತು ನೀವು ಸೇವ್ ಟ್ರಾನ್ಸ್ಜೆಂಡರ್ ಕ್ಲೈಮ್ ಅಂತ ಕೊಟ್ಟಿದ್ದೀನಿ, ಸೇವ್ ಆಗಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಮತ್ತೆ ನಿಮಗೆ
ಪ್ರಿವಿಯಸ್ ಇಯರ್ ಕೆಸೆಟ್ ಡೀಟೇಲ್ಸ್ ಅಂತಿದೆ, ಹಿಂದಿನ ವರ್ಷದ ಕೆಸೆಟ್ ವಿವರಗಳಂತ ಕೇಳ್ತಾ ಇದೆ. ಸೊ ಹಿಂದಿನ ವರ್ಷ ಏನಾದರೂ ನೀವು ಕೆಸೆಟ್ ಬರೆದಿದ್ದರೆ ಹೌದು ಅಂತ ಕೊಡಬೇಕು, ಎಸ್ ಅಂತ ಕೊಡಬೇಕು. ಇದೇ ಫಸ್ಟ್ ಟೈಮ್ ಬರಿತಾ ಇದ್ದರೆ ಇಲ್ಲಿ ನೋ ಅಂತ ಕೊಡಬೇಕಾಗುತ್ತೆ. ಈ ಹಿಂದೆ ಬರೆದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತಲೇ ಕ್ಲಿಕ್ ಮಾಡಿ. ಮತ್ತು ಸೇವ್ ಕೆಸೆಟ್ ಅಂತ ಕ್ಲಿಕ್ ಮಾಡಿ. ಇದು ಕೆಸೆಟ್ ಡೀಟೇಲ್ಸು ಸೇವ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ ಕೆಸೆಟ್ ಡೀಟೇಲ್ಸು ಸೇವ್ ಆಗಿದೆ. ನೆಕ್ಸ್ಟ್ ಇವಾಗ ಕನ್ಫರ್ಮ್ ಸೇವ್ ಆಲ್ ಕ್ಲೈಮ್ಸ್ ಅಂತಿದೆ. ಸೊ ನೀವೇನಿಲ್ಲಿ ಕೊಟ್ಟಿದ್ದೀರಾ ಸೊ ಎಲ್ಲನೂ ಇಲ್ಲಿ ನೋಡ್ಕೋಬೇಕು. ಟಿಕ್ ಆಗಿದೆ ಆಟೋಮೆಟಿಕ್ಕಾಗಿ. ಆನಂತರ ಲಾಸ್ಟಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ. ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ 3ನೇ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. 2ನೇ ಸ್ಟೆಪ್ ಇವಾಗ ಕಂಪ್ಲೀಟ್ ಆಯಿತು. 2 ಮಾರ್ಕ್ಸು ರೈಟ್ ಮಾರ್ಕ್ ಬಂದಿದೆ. ಇವಾಗ 3ನೇ ಸ್ಟೆಪ್ಪಲ್ಲಿದ್ದೀವಿ. 3ನೇ ಸ್ಟೆಪ್ ಒಂದು ಕಂಪ್ಲೀಟ್ ಮಾಡೋಣ. ಕ್ವಾಲಿಫಿಕೇಷನ್ ಡೀಟೇಲ್ಸು. ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಂಟರ್ ಮಾಡುತ್ತೆ. UG PG ಎರಡು ಇದೆ, ರಿಕ್ವೈರ್ಡ್ PG ರಿಕ್ವೈರ್ಡ್ ಇದೆ. ಸೊ UG ಆಪ್ಷನಲ್ಲು ಹಾಕ್ಬೋದು, ಬಿಡು ಅಂತ ಕೊಟ್ಟಿದ್ದಾರೆ. PG ಡಿಗ್ರಿ ಈಸ್ ಮಾನಿಟರಿ. ಯು ಆರ್ ನಾಟ್ ಎಲಿಜಿಬಲ್ ಟು ಪ್ರೊಸೀಡ್ ಅಂಟಿಲ್ PG ಡೀಟೇಲ್ಸ್ ಆರ್ ಸೇವ್ಡ್ ಅಂತ ಕೊಟ್ಟಿದ್ದಾರೆ. PG ಡೀಟೇಲ್ಸು ಕಂಪಲ್ಸರಿಯಾಗಿ ಹಾಕಲೇಬೇಕು. ಸೊ UG ಡಿಗ್ರಿ ಎಂಟರ್ ಯುವರ್ UG ಡಿಗ್ರಿ ನೇಮ್ ಎಕ್ಸಾಕ್ಟ್ಲಿ ಮೆನ್ಷನ್ ಆನ್ ಯುವರ್ UG ಡಿಗ್ರಿ ಸರ್ಟಿಫಿಕೇಟ್ ಆರ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿನ ಹೆಸರನ್ನು ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ನಿಮ್ಮ ಒಂದು ಡಿಗ್ರಿ ನೇಮ್ ಅಂತಿದೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿ ಎಕ್ಸಾಕ್ಟಾಗಿ ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನೇಮ್ ಹಾಕ್ಕೊಳ್ಳಿ, ನಂತರ ಕಾಲೇಜ್ ಹಾಕ್ಕೊಳ್ಳಿ. ಡಿಗ್ರಿ ಎಲ್ಲಿ ಮುಗಿದಿದೆ ಆ ಒಂದು ಕಾಲೇಜ್ ಹೆಸರು. ಯೂನಿವರ್ಸಿಟಿ ನೇಮ್ ಹಾಕ್ಕೊಳ್ಳಿ. ಯೂನಿವರ್ಸಿಟಿ ನೇಮ್ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ಯೂನಿವರ್ಸಿಟಿ ನೇಮ್, ನೋಡ್ಕೊಂಡು ಹಾಕ್ಕೊಳ್ಳಿ. ರಿಜಿಸ್ಟರ್ ನಂಬರ್ ಇರುತ್ತೆ ಮಾರ್ಕ್ಸ್ ಕಾರ್ಡ್ನಲ್ಲಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಪಾಸಿಂಗ್ ಇಯರು, ಡಿಗ್ರಿ ಲಾಸ್ಟ್ ಸೆಮ್ ಯಾವಾಗ ಮುಗಿದಿದೆ ಇಯರ್ ಆ ಒಂದು ಇಯರನ್ನು ಹಾಕ್ಕೊಳ್ಳಿ. ನಂತರ ರಿಸಲ್ಟ್ ಕೇಳ್ತಾ ಇದೆ. ಇಲ್ಲಿ ರಿಸಲ್ಟ್ ಅಂತಿದ್ದಲ್ಲಿ ಪಾಸು, ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನು, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಪಾಸ್ ಕ್ಲಾಸು, ಫೇಲ್ ಅಂತ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ನಿಮಗೆ ಯಾವುದಿದೆ ಅದನ್ನು ನೀವು ಹಾಕೊಳ್ಳಿ. ಅದ ನಂತರ ಇಲ್ಲಿ ಮಂತ್ ಕೇಳ್ತಾ ಇದೆ. ಆಪ್ಷನಲ್ ಇದು ಮಂತು ನಿಮಗೆ ಹಾಕ್ಬೋದು, ಅಲ್ಲಿ ಹಾಕ್ದೇ ಇರ್ಬೋದು. ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದರೆ ಒಂದು ಮಂತನ್ನು ಹಾಕ್ಕೊಳ್ಳಿ. ಮಾರ್ಕ್ಸ್ ಕಾರ್ಡ್ನಲ್ಲಿ ಮಂತ್ ಇದ್ದಿಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಟುಬಿಡಿ. ಇಲ್ಲಿ ನಿಮಗೆ ಡಿಗ್ರಿ ಡ್ಯೂರೇಷನ್ ಕೇಳ್ತಾ ಇದೆ. ಡಿಗ್ರಿ ಕೋರ್ಸ್ ಬಂದು ಎಷ್ಟು ವರ್ಷದ್ದು, 2 ವರ್ಷದ, 3 ವರ್ಷದ, 4 ವರ್ಷ, 5 ವರ್ಷ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಗಿ ಕನ್ನಡದಲ್ಲಿ 3 ವರ್ಷದ ಇರುತ್ತೆ. ಸೊ ನಿಮ್ಮ ಒಂದು ಡಿಗ್ರಿ ಯಾವುದು ಅಂತ ತಿಳ್ಕೊಂಡು ಅದನ್ನು ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ. 3 ವರ್ಷದಿದೆ, ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ನಂತರ ಮಾರ್ಕ್ಸ್ ಎಂಟ್ರಿ ಅಂತ ಕೇಳ್ತಾ ಇದೆ. ಓವರಾಲ್ ಮಾರ್ಕ್ಸು ಇಲ್ಲಿ ಪಡೆದಿರುವಂಥ ಮಾರ್ಕ್ಸು ಲಾಸ್ಟ್ ಸೆಮ್ಮಲ್ಲಿ ಫೈನಲ್ ಸೆಮ್ಮಲ್ಲಿ ಏನಿರುತ್ತಲ್ಲ ಟೋಟಲ್ ಮಾರ್ಕ್ಸನ್ನು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸನ್ನು ಹಾಕ್ಕೊಳ್ಳಿ. ನಂತರ ಅಪ್ಡೇಟ್ ಮಾರ್ಕ್ಸ್ ಪಡೆದಿರುವಂಥ ಅಂಕಗಳನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಪರ್ಸೆಂಟೇಜ್ ಶೋ ಆಗುತ್ತೆ. ಅದರ ನಂತರ ಇಲ್ಲಿ ಸೇವ್ UG ಅಂತಿದೆ. ಸೊ ಸೇವ್ UG ಡಿಗ್ರಿ ಡೀಟೇಲ್ಸನ್ನು ಇಲ್ಲಿ ನೀವು ಸೇವ್ ಮಾಡಬೇಕು. ಸೇವ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಸೇವ್ಡ್ ಕ್ವಾಲಿಫಿಕೇಷನ್ ಲಿಸ್ಟಲ್ಲಿ ನಿಮಗೆ ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಸೇವ್ ಕೊಟ್ಟ ನಂತರ ನೆಕ್ಸ್ಟು PG ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಇವಾಗ ತೋರಿಸ್ತೀನಿ ನಿಮಗೆ. ಸೇವ್ ಆದ ನಂತರ ಡಿಗ್ರಿ ಡೀಟೇಲ್ಸ್ ನಾನು ಸೇವ್ ಮಾಡಿದ್ದೀನಿ. ಸೇವ್ ಆದ ನಂತರ ಕ್ವಾಲಿಫಿಕೇಷನ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇಲ್ಲಿ UG ಅಂತಿದ್ದು ಸೇವ್ಡ್ ಅಂತ ಬಂದಿದೆ. ಇವಾಗ ನಾವು PG ಮಾಡಬೇಕು. PG ರಿಕ್ವೈರ್ಡ್ ಅಂತಿದೆ. ಸೊ PG ಡೀಟೇಲ್ಸನ್ನು ಇವಾಗ ನಾವು ಹಾಕ್ತಾ ಹೋಗಬೇಕು. ನೋಡಿ ಕೆಳಗಡೆ ನಿಮಗೆ ಲಿಸ್ಟಲ್ಲಿ ಆ್ಯಡ್ ಮಾಡಿರೋದು ಬಂದು ಶೋ ಆಗಿದೆ. ಏನೆಲ್ಲ ಫಿಲ್ ಮಾಡಿದ್ರೆ ಎಲ್ಲ ಶೋ ಆಗಿದೆ. ಸೊ ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ PG ಡೀಟೇಲ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸೆಕೆಂಡ್ ಅಂತ ಬಂದಿದೆ ನೋಡಿ. ಆವಾಗಲೇ 1 ಅಂತ ಇತ್ತು UG ಡಿಗ್ರಿದು, ಇವಾಗ ಮಾಸ್ಟರ್ ಡಿಗ್ರಿ ಬಂದಿದೆ ಇಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ನಾವು PG ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ಸೇಮ್ ಅದೇ ರೀತಿ ನಿಮ್ಮ ಒಂದು ಹೆಸರು, ನಿಮ್ಮ ಕಾಲೇಜ್ ನೇಮು, ಯೂನಿವರ್ಸಿಟಿ ನೇಮು, ರಿಜಿಸ್ಟ್ರೇಷನ್ ನಂಬರು, ಪಾಸಿಂಗ್ ಇಯರು, ಮತ್ತು ರಿಸಲ್ಟು ಪಾಸು, ಫೇಲು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಮಂತ್ ಹಾಕ್ಕೊಳ್ಳಿ. ಹಾಕೊಳ್ಳೋ ನಂತರ 3 ಇಯರ್ 2 ಇಯರ್ಸ್ ಕೋರ್ಸ್ ಇದೆ ಅದನ್ನು ನೀವು ಹಾಕ್ಕೊಳ್ಳಿ. ಹಾಕೊಳ್ಳೋ ನಂತರ ಇಲ್ಲಿ ನಿಮಗೆ ಟೋಟಲ್ ಮಾರ್ಕ್ಸ್ ಇದೆ. ಸೊ ಈ ಒಂದು ಮಾರ್ಕ್ಸನ್ನು ನೀವು ಎಂಟ್ರನ್ನ ಮಾಡ್ಕೊಳ್ಳಿ. ಟೋಟಲ್ ಮಾರ್ಕ್ಸು ಅಪ್ಡೇಟ್ ಮಾರ್ಕ್ಸನ್ನು ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಇಲ್ಲಿ ಸೇವ್ ಅಂತಿದೆ ನೋಡಿ. ಸೇಮ್ ಆ್ಯಸ್ ಇಟ್ ಈಸ್ ಡಿಗ್ರಿದು ಯಾವ ರೀತಿ ಸೇವ್ ಮಾಡಿರ್ತೀರಿ ಎಂಟರ್ ಮಾಡಿ, ಇದು ನನಗೆ PGದು ನನಗೆ ಸೇವ್ ಥರ ಹಾಕಿ ನೀವು ಸೇವ್ ಅಂತ ಕೊಡಿ. ನೋಡಿ PG ಡೀಟೇಲ್ಸ್ ಎಲ್ಲ ಸೇವ್ ಕೊಟ್ಟಿದ್ದೀನಿ, ಸೇವ್ ಆಗಿದೆ. ಇಲ್ಲಿ ನಿಮಗೆ PG ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಸೇವ್ಡ್ ಅಂತ ಬಂದಿದೆ. ಎರಡು ಈ ರೀತಿಯಾಗಿ ಬರಬೇಕು. UGದು ಕೂಡ ಸೇವ್ ಅಂತ ಬರಬೇಕು, PGದು ಕೂಡ ನಿಮಗೆ ಸೇವ್ಡ್ ಅಂತ ಈ ರೀತಿಯಾಗಿ ಬರಬೇಕು. ಅಂದರೆ ಮತ್ತೆ ನೀವು ಕರೆಕ್ಟಾಗಿ ಫಿಲ್ ಮಾಡಿ ಸೇವ್ ಕೊಟ್ಟಿದ್ದೀರಾ ಅಂತ ಅರ್ಥ ಆಗುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಎರಡು ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಡಿಗ್ರಿ ಮತ್ತು PGದು ಡೀಟೇಲ್ಸ್ ಎರಡು ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ಆದ ನಂತರ PG ಡಿಗ್ರಿದು ಕೂಡ ಇಲ್ಲಿ ಗ್ರೀನಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. 4ನೇ ಸ್ಟೆಪ್ಪು
4ನೇ ಸ್ಟೆಪ್ಪಲ್ಲಿ ಬಂದಿದ್ದೀವಿ. 4ನೇ ಸ್ಟೆಪ್ಪಲ್ಲಿ ಬಂದು ನಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇದೆ. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆವಾಗಿ ಡಾಕ್ಯುಮೆಂಟ್ ಯಾವ ರೀತಿ ಸ್ಕ್ಯಾನ್ ಮಾಡ್ಕೋಬೇಕು, ಎಷ್ಟು JPG KB ಎಷ್ಟು ಎಲ್ಲನೂ ಕೂಡ ನೋಡ್ಕೋಬೇಕಾಗುತ್ತೆ ನಾವಿಲ್ಲಿ. ಇಲ್ಲಿ ನಿಮಗೆ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಅಪ್ಲೋಡಿಂಗ್ ಗೈಡ್ಲೈನ್ಸು. ಇಲ್ಲಿ ಫೋಟೋ, ಥಂಬ್ ಇಂಪ್ರೆಷನು ಮತ್ತು ಸಿಗ್ನೇಚರು ಮಸ್ಟ್ ಬಿ ಇನ್ JPG ಫಾರ್ಮೇಟ್ 50 KB ನಿಂತಿದೆ. ಸಿಗ್ನೇಚರು ಒಂದು, ಫೋಟೋ ಥಂಬೆ ಒಂದು 50 KB ಒಳಗಡೆ JPG ಫಾರ್ಮೇಟ್ ಇರಬೇಕಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಸ್ಟ್ ಶೋ ಯುವರ್ ಫೇಸ್ ಕ್ಲಿಯರ್ಲಿ, ಅನಿಮಲ್ ಫೋಟೋಸು, ಬ್ಲ್ಯಾಂಕ್ ಇಮೇಜಸ್ಸು, ವೈಟ್ ಬ್ಯಾಕ್ಗ್ರೌಂಡ್ ಇಮೇಜ್ ವಿಲ್ ಬಿ ರಿಜೆಕ್ಟೆಡ್ ಟು ಆಟೋಮೆಟಿಕ್ಲಿ ಅಂತ ಬಂದಿದೆ. ಸೊ ಕ್ಲಿಯರ್ ಆಗಿ ನಿಮ್ಮ ಒಂದು ಫೋಟೋ ಕಾಣ್ತಾ ಇರಬೇಕಂತ ಕೊಟ್ಟಿದ್ದಾರೆ. ಸಿಗ್ನೇಚರ್ ಕೂಡ ಅಷ್ಟೇ ನಿಮಗೆ ಕರೆಕ್ಟಾಗಿರಬೇಕು, ತಮ್ಮ ಇಂಪ್ರೆಷನ್ ಕೂಡ ಅಷ್ಟಾಗಿರಬೇಕು. ಹೇಳಬೇಕು ನಿಮಗೆ ಇಲ್ಲಿ ಯಾವ ರೀತಿ ಇರಬೇಕು ಇರಬಾರ್ದು ಅನ್ನೋದು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ಕೊಳ್ಳಿ ಒಂದು ಸಲ ಕ್ಲಿಯರಿಟಿಯಾಗಿ. ಸೊ ಕ್ಲಿಯರಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನಂತರನೇ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಮೊದಲಿಗೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋವಾಗ ನಿಮ್ಮ ಒಂದು ಫೋಟೋ, ಸಿಗ್ನೇಚರು, ತಮ್ಮ ಇಂಪ್ರೆಷನ್ ಅಪ್ಲೋಡ್ ಮಾಡಿರ್ತೀರ. ಸೊ ಅವೆಲ್ಲ ಮಾಹಿತಿ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕರೆಂಟ್ ಸೇವ್ಡ್ ಇಮೇಜಸ್ ಅಂತ ಬಂದಿದೆ. ಫೋಟೋ, ಸಿಗ್ನೇಚರ್, ತಂಬ ಎಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ ಏನೇನು ಮಾಡಿದ್ದೀರಾ ಅಂತ ನೀವು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆದ ನಂತರ ಕೂಡ ಇವಾಗ ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ಯಾಂಡಿಡೇಟ್ ಫೋಟೋ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಚೂಸ್ ಫೈಲ್ ಅಂತಿದೆ, ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಫೋಟೋವನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಿಗ್ನೇಚರು, ತಮ್ಮ ಇಂಪ್ರೆಷನ್ ಕೂಡ ಅಪ್ಲೋಡನ್ನು ಮಾಡ್ಕೋಬೇಕು. ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಎಲ್ಲನೂ ಕರೆಕ್ಟಾಗಿ ಅಪ್ಲೋಡನ್ನು ಮಾಡಿದ್ದೇನೆ. ಸೊ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ, ವ್ಯಾಲಿಡ್ ತಮ್ಮ ಇಂಪ್ರೆಷನ್ ಡಿಟೆಕ್ಟೆಡ್ ರೆಡಿ ಟು ಅಪ್ಲೋಡ್ ಅಂತ ಬಂದಿದೆ. ಸೊ ಎಲ್ಲನೂ ಕರೆಕ್ಟಾಗಿ ಈ ರೀತಿಯಾಗಿ ಬರಬೇಕು, ವ್ಯಾಲಿಡ್ ಅಂತ ಬರಬೇಕು ಎಲ್ಲನೂ. ಸೊ ಅಂತ ಕೆಳಗಡೆ ಸ್ಕ್ರಾಲ್ ಮಾಡಿ ಫೋಟೋ, ಸಿಗ್ನೇಚರ್, ಥಂಬ್ ಅಪ್ಲೋಡೆಡ್, ಯು ಮೇ ಬಿ ಪ್ರೊಸೀಡ್ ಅಂತಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ವಿ ನಾವು. ಸೊ ಇವಾಗ ನೆಕ್ಸ್ಟ್ ಅಂತಿದೆ, ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ, 5ನೇ ಸ್ಟೆಪ್ಪು ಬಿಫೋರ್ ಯು ಪ್ರೊಸೀಡ್. ನೋಡಿ ಇಲ್ಲಿ ಬಂದಿದೆ ನಿಮಗೆ, ಇಲ್ಲಿ ನಿಮ್ಮ ಒಂದು ಹೆಸರು, ತಂದೆ ಹೆಸರು, ಎಲ್ಲ ಶೋ ಆಗ್ತಾ ಇದೆ. ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮ್, ಮದರ್ ನೇಮು ಎಲ್ಲ ಶೋ ಆಗ್ತಾ ಇದೆ. ಇಲ್ಲಿ ನಿಮಗೆ ಯು ಆಲ್ರೆಡಿ ಕಂಪ್ಲೀಟೆಡ್ ಮ್ಯಾನ್ಯುವಲ್ ಎಡಿಟ್ ಫಾರ್ ಯುವರ್ ಅಪ್ಲಿಕೇಶನ್, ಇಫ್ ಎಸ್ ಯು ವಿಲ್ ಬಿ ಟೇಕೆನ್ ದ ಇನ್ಸ್ಟೆಡ್ ಆಫ್ ದ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತ ಬಂದಿದೆ. ಎಸ್ ಟೇಕ್ ಮೀ ಟು ಮ್ಯಾನ್ಯುವಲ್ ಎಡಿಟ್, ನೋ ಕಂಟಿನ್ಯೂ ವಿತ್ ದ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತಿದೆ. ಸೊ ನೀವು ಮ್ಯಾನ್ಯುವಲ್ ಎಡಿಟ್ ಮಾಡ್ಕೋದಕ್ಕೆ ಬೇಕು ಅಂದರೆ ನೀವು ಎಸ್ ಅಂತ ತೊಗೋಬೇಕಾಗುತ್ತೆ. ಮ್ಯಾನ್ಯುವಲ್ ಎಡಿಟ್ ಮಾಡೋದು ಬೇಡ, ನಮಗೆ ಕಂಟಿನ್ಯೂ ಆಗಿ ನಾವು ಸಬ್ಜೆಕ್ಟ್ಗೆ ಹೋಗ್ತೀವಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಅಂದರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಕೊಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ ನೋಡಿ. ಇವಾಗ 5ನೇ ಸ್ಟೆಪ್ಪಿಗೆ ಬಂದಿದೆ ನಮಗೆ. 5ನೇ ಸ್ಟೆಪ್ಪಲ್ಲಿ ಕೆಸೆಟ್ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತಿದೆ. ಸೊ ಇಲ್ಲಿ 5ನೇ ಸ್ಟೆಪ್ಪಲ್ಲಿ ಈ ಒಂದು ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವಿಷಯ ಆಯ್ಕೆ, ಸೆಲೆಕ್ಟ್ ಯುವರ್ ಸಬ್ಜೆಕ್ಟ್, ದ ಎಕ್ಸಾಮ್ ಸೆಂಟರ್ ಫೀಲ್ಡ್ ವಿಲ್ ಲೋಡ್ ಆಟೋಮೆಟಿಕ್ಲಿ ಬೇಸ್ಡ್ ಆನ್ ಸಬ್ಜೆಕ್ಟ್ ಚೂಸನ್ ಅಂತಿದೆ. ಸೊ ನೀವು ಯಾವ ಸೆಲೆಕ್ಟ್ ಮಾಡ್ಕೊತೀರ ಸಬ್ಜೆಕ್ಟ್ ಮೇಲೆ ನಿಮಗೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ವಿಷಯವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ವಿಷಯ ನೋಡಿ, ಕಾಮರ್ಸು, ಕನ್ನಡ, ಎಕನಾಮಿಕ್ಸು, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಎಲ್ಲನೂ ಕೊಟ್ಟಿರ್ತಾರೆ ಇಲ್ಲಿ. ಸೊ ನಿಮ್ದು ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪರೀಕ್ಷಾ ಕೇಂದ್ರ ಆಯ್ಕೆ ಅಂತಿದೆ. ಪರೀಕ್ಷಾ ಕೇಂದ್ರ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವು ಡಿಸ್ಟ್ರಿಕ್ಗಳು ಮಾತ್ರ ಇಲ್ಲಿ ಲಭ್ಯ ಇದ್ದಾವೆ. ಕರ್ನಾಟಕದ ಎಲ್ಲ ಡಿಸ್ಟಿಕಲ್ಲಿ ಇಲ್ಲ ಕೊಟ್ಟಿಲ್ಲ ಅವರು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ವಿಜಯಪುರ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಳ್ಳಾರಿ ಮತ್ತು ಕಲಬುರಗಿ ಮಾತ್ರ ಕೊಟ್ಟಿದ್ದಾರೆ. ಸೊ 8 ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಮಾತ್ರ ಎಕ್ಸಾಮ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಮಿಕ್ಕುಳಿದ ಜಿಲ್ಲೆ ಅಂತಿದ್ದಾವೆ. ಸೊ ನಾವು ಗುಲ್ಬರ್ಗ ತೊಗೊತೀವಿ. ತೊಗೊಂಡು ಅಪ್ಲೈ ಅಂತಿದೆ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೋಡಿ, ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸಬ್ಜೆಕ್ಟ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಕೂಡ ಶೋ ಆಗುತ್ತೆ. ನಿಮಗೆ ಎಕ್ಸಾಮ್ ಸೆಂಟರ್ ನಿಮಗೆ ಸಬ್ಜೆಕ್ಟ್ ಕೂಡ ಅಲ್ಲಿ ಶೋ ಆಗುತ್ತೆ. ಸೊ ಮುಂದುವರಿಸಿ ಅಂತಿದೆ. ನೆಕ್ಸ್ಟ್ ಪೇಜ್ ಅಂತ, ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡ್ಕೊಳ್ಳಿ. 6ನೇ ಸ್ಟೆಪ್ಪಿಗೆ ಬರುತ್ತೆ. 6ನೇ ಸ್ಟೆಪ್ಪಲ್ಲಿ ಡಿಕ್ಲರೇಷನ್ ಇರುತ್ತೆ. ಈ ಒಂದು ಡಿಕ್ಲರೇಷನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಓದ್ಕೊಂಡೆಲ್ಲ ಟಿಕ್ಕಾಗಿ ಆಟೋಮೆಟಿಕ್ ಟಿಕ್ ಆಗಿದೆ. ಸೊ ಪ್ರಿಂಟ್ ಡ್ರಾಫ್ಟ್ ಅಂತಿದೆ. ಸೊ ಡ್ರಾಫ್ಟ್ ಕಾಪಿ ಒಂದು ಪ್ರಿಂಟನ್ನು ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ನೋಡೋಕೆ ಬರುತ್ತೆ, ನಿಮಗೆ ಇನ್ನು ಫಿಲ್ ಮಾಡಿರ್ತೀವಿ ಒಂದು ಡ್ರಾಫ್ಟ್ ಕಾಪಿ. ಸೊ ಇಲ್ಲಿ ಇಯರ್ ಬೈ ಡಿಕ್ಲೇರ್ ಅಂತಿದೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತಿದೆ. ಸೊ ಇಲ್ಲಿ ಎಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಕ್ಲರೇಷನ್ ನಿಮ್ಗೆ ಇದಾಗುತ್ತೆ. ಕನ್ಫರ್ಮ್ ಡಿಕ್ಲರೇಷನ್ ಅಂತಿದೆ. ಎಸ್ ಅಂತಿದೆ. ಎಸ್ ಐ ಕನ್ಫರ್ಮ್ ಅಂತ ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ 7ನೇ ಸ್ಟೆಪ್ಪಿಗೆ ಬಂದಿದೆ. 7ನೇ ಸ್ಟೆಪ್ ಬಂದು ಪೇಮೆಂಟ್ ಮಾಡುವ ವಿಧಾನ. ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಡೀಟೇಲ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಹೆಸರು, ಅಪ್ಲಿಕೇಶನ್ ನಂಬರು, ರೆಫರೆನ್ಸ್ ನಂಬರು, ಇಲ್ಲಿ ಎಷ್ಟು ಅಮೌಂಟ್ ಪೇ ಮಾಡಬೇಕು ಆ ಒಂದು ಅಮೌಂಟ್ ಕೂಡ ನಿಮಗೆ ಶೋ ಆಗ್ತಾ ಇದೆ. ಸೊ ಈ ಕಡೆ ರೈಟ್ ಸೈಡಲ್ಲಿ ಕನ್ವೀನಿಯನ್ಸ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು,
ಎಲ್ಲ ಮಾಡಿದರೆ 1% ನಿಮಗೆ ಚಾರ್ಜ್ ಆಗುತ್ತೆ ಕೊಟ್ಟಿದ್ದಾರೆ. ವ್ಯಾಲೆಟಿಂದ ಮಾಡಿದರೆ ನಿಮಗೆ 2% ಚಾರ್ಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಪೇಮೆಂಟನ್ನು ಇಟ್ಟಿದ್ದಾರೆ. ಇವಾಗ ಪೇಮೆಂಟನ್ನು ಮಾಡಬೇಕು. ಸೊ ಡೆಬಿಟ್ ಕಾರ್ಡ್ಗೆ ಯಾವುದೋ ಚಾರ್ಜಸ್ ಇಲ್ಲ. ನೆಟ್ ಬ್ಯಾಂಕಿಂಗ್ಗೆ 17 ರೂಪಾಯಿ ಚಾರ್ಜಸ್ ಇದೆ. ಡೆಬಿಟ್ ಕಾರ್ಡ್ಗೆ 2000 0 ಇದೆ. ಸೊ ನೆಟ್ ಬ್ಯಾಂಕಿಂಗ್ಗೆ ನಿಮಗೆ 12 ರೂಪಾಯಿ ಇದೆ. ಸೊ ಇಂಟರ್ನ್ಯಾಷನಲ್ ಕಾರ್ಡ್ ಆಗಿದ್ದರೆ 2.75% ಇದೆ. ನೆಟ್ ಬ್ಯಾಂಕಿಂಗ್, ಅದರ್ ಬ್ಯಾಂಕಿಂಗ್ 10 ರೂಪಾಯಿ ಇದೆ. ಸೊ ಈ ರೀತಿಯಾಗಿ ಚಾರ್ಜಸನ್ನು ಇಟ್ಟಿದ್ದಾರೆ. ಸೊ ನೋಡ್ಕೊಂಡು ಮಾಡಿ. ರುಪೇ ಕಾರ್ಡ್ಗೆ ಯಾವುದೇ ರೀತಿ ಇಲ್ಲ ಮತ್ತು UPI ಮುಖಾಂತರ ಮಾಡಿದರೆ ನಿಮಗೆ ಯಾವುದೇ ರೀತಿ ಚಾರ್ಜ್ ಇಲ್ಲ ನೋಡಿ. ರುಪೇ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಮಾಡ್ಕೊಳ್ಳಿ, 0 ಇದೆ. UPI, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವುದೇ ಥರ UPI ಮಾಡಿಕೊಂಡ್ರೆ ನಿಮಗೆ ಚಾರ್ಜಸ್ ಇರೋದಿಲ್ಲ. ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿಗೆ ನೋಡ್ತಾ ಇದ್ದೀರಾ, ಈ ಒಂದು ಕ್ಲಿಕ್ ಟು ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಪೇಮೆಂಟ್ ಇದೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ಗೆ ನಿಮಗೆ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನೀವು ಹಲವಾರು ಆಪ್ಷನ್ ಬರುತ್ತೆ. ನೆಟ್ ಬ್ಯಾಂಕಿಂಗು, ವಯಾ ಕಾರ್ಡ್ ಅಂತಿದೆ, ಪೇ ಕಾರ್ಡ್ ಅಂತ. ಇಲ್ಲಿ ನಿಮಗೆ UPI ಕೂಡ ಆಪ್ಷನ್ ಇದೆ. ಅವುಗಳಿದೆ ಗೂಗಲ್ ಪೇ, ಫೋನ್ಪೇ, ಅಮೆಜಾನ್, ಪೇಟಿಎಮ್, ಕ್ರೆಡ್ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ನಿಮಗೆ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಕೊಳ್ಳಿ. 705 ರೂಪಾಯಿ ಇದೆ. ಸೊ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಪೇಮೆಂಟ್ ಮಾಡಿದ್ದೀನಿ. ಸೊ ಪೇಮೆಂಟ್ ಫೇಲ್ಡ್ ಅಂತ ಬಂತು, ಸರ್ವರ್ ಬಿಜಿ ಇದೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರನೇ ನೆಕ್ಸ್ಟ್ ಸ್ಟೆಪ್, 8ನೇ ಸ್ಟೆಪ್ ಏನಿದೆಯಲ್ಲ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ಪೇಮೆಂಟ್ ಮಾಡ್ಕೊಳ್ಳಿ. ಪೇಮೆಂಟ್ ಆದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಎಲ್ಲ ಮೇಲಿಂದೆಲ್ಲ ಡೀಟೇಲ್ಸನ್ನು ನೋಡ್ಕೊಳ್ಳಿ, ಸರಿಯಾಗಿ ಫಿಲ್ ಮಾಡಿದ್ವಿ, ಏನೇನು ಎಂಟ್ರಿ ಮಾಡಿದ್ವಿ ಅಂತ ಅಲ್ಲಿ PDF ಅಲ್ಲಿ ನಿಮಗೆ ಇರುತ್ತೆ. ಸೊ 8ನೇ ಸ್ಟೆಪ್ಪಲ್ಲೇ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಒಂದು ಮೊಬೈಲ್ನಲ್ಲೇ ಕರ್ನಾಟಕ ಗೇಮ್ಸ್ ಅಥಾರಿಟಿ ವತಿಯಿಂದ ಕರ್ನಾಟಕ KSET ಎಲಿಜಿಬಿಲಿಟಿ ಟೆಸ್ಟನ್ನು, ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ 8 ಸ್ಟೆಪ್ಪನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಇದರಲ್ಲಿ ಏನಾದರೂ ಯಾವುದಾದ್ರೂ ಸ್ಟೆಪ್ಪಲ್ಲಿ ಎರರ್ ಬರ್ತಾ ಇದ್ದರೆ, ಸೊ ಮಾಹಿತಿ ಏನಾದರೂ ಫಿಲ್ ಆಗ್ತಾ ಇಲ್ಲ ಅಂದರೆ, ಏನಾದ್ರು ತೊಂದರೆ ಆಗಿದ್ದರೆ ಕಮೆಂಟ್ ಮಾಡಿ. ಇಂಥದ್ದೇ ಒಂದು ಪ್ರಾಬ್ಲಮ್ ಇರಲಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಸೊಲ್ಯೂಷನನ್ನು ಹೇಳಿಕೊಡ್ತೇವೆ. ಸೊ ಇದಿಷ್ಟು ಈ ಒಂದು KSET ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೂ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.